ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತರ್ ಚಾನಲ್. ತುಂಬ ದಿನ ಆಗಿದೆ ವಿಡಿಯೋ ಹಾಕಿ. ಒಂದು ವಾರ ನಾನು ಊರಲ್ಲಿರಲಿಲ್ಲ, ಆಲ್ಮೋಸ್ಟ್ 8-10 ದಿನ ಊರಲ್ಲಿರಲಿಲ್ಲ. ಟ್ರಿಪ್ ಅಂತ ಹೋಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಮತ್ತು ಮಶ್ರೂಮ್ ಫಾರ್ಮು ಮೇಂಟೈನ್ ಸಹ ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಜೂನ್ 15ನೇ ತಾರೀಕುವರೆಗೂ ನಾನು ಈ ಬ್ಯಾಗ್ಸ್ನ ಚೇಂಜ್ ಮಾಡಲ್ಲ, ಇದನ್ನೇ ಇಟ್ಸ್ಕೊತೀನಿ ಅಂತ. ಬಟ್ ಆದರೆ ಯಾರೂ ನೀರು ಹಾಕಲಿಲ್ಲ, ಈ ಮಶ್ರೂಮ್ ಬೆಡ್ಸ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ನಾನು ಊರಿಗೆ ಹೋದಾಗ ಹೇಳೋಗಿದ್ದೆ, ಬಟ್ ಅವ್ರ ಕೆಲಸಗಳೆಲ್ಲ ಅವ್ರು ಬ್ಯುಸಿಯಾಗಿ ಏನೂ ಮಾಡಿಲ್ಲ. ಇಲ್ಲಿ ನೋಡಿ 210 ರುಪೀಸ್ ಇದೆ, MRP ರೇಟ್ ತೋರಿಸ್ತಾ ಇದ್ದೀನಿ. PP ಕವರ್ದು ವಿಡಿಯೋದಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಅದ್ರ ಬಗ್ಗೆ ಹೇಳ್ತಾ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬಂದು ಬಂದಿರೋ ಕೊರಿಯರ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. 1-2 kg ಬೀಜ ಮತ್ತು PP ಕವರ್ ಆರ್ಡ್ರ್ ಮಾಡಿದರು, ಅದನ್ನು ನಾನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇದು ಅಕ್ಕಿದು ರೈಸ್ ಬ್ಯಾಗ್. ಇದರಲ್ಲೇ ನನಗೆ ಡೈರೆಕ್ಟ್ ಡೆಲಿವರಿ ಅವರು ಕವರ್ ಕೊಡೋದು ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನು ಬಾಕ್ಸ್ಗಳು ಸಿಗೋದು ಕಷ್ಟ ಇರೋದ್ರಿಂದ ನಾನು ಯಾವುದೇ ಒಂದು ಮನೆಯಲ್ಲಿ ಹಾರ್ಡಾಗಿರುತ್ತೋ ಅದು ಬ್ಯಾಗು PP ಕವರ್ ನಾನು ಏನೇನು ಕೊಡ್ತೀನೋ ಸ್ಪಾನು ಅದು ಒಡೆದೋಗಬಾರ್ದು, ಅದಕ್ಕೋಸ್ಕರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇಲ್ಲಿ ಅದ್ರ ಜೊತೆಗೆ ಬೆಳಗಾವಿ ಸೈಡು ಇವತ್ತೊಬ್ಬರು ಕಾಲ್ ಮಾಡಿದರು, ಡಿಸ್ಟ್ರಿಬ್ಯೂಟರು. ಬೆಳಗಾವಿಲಿ 20 kg ಡೈಲಿ ತೊಗೊಳ್ತಾರಂತೆ ಆಯಿಸ್ಟರ್ ಮಶ್ರೂಮ್ನ. ಹಾಲಿನ ಡೈರಿ ಅಲ್ಲೆಲ್ಲ ಹಾಕ್ತೀವಿ, ನಮಗೆ ಮಶ್ರೂಮ್ ಬೇಕಿದೆ ಅಂತ ಹೇಳಿದ್ರು. ಒಂದು ಬೆಸ್ಟ್ ಅಮೌಂಟೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರು ಬಂದು 175 ರುಪೀಸ್ ಪರ್ kg ಕೊಡ್ತೀನಿ ವಿತ್ ಪೆನೆಟ್ ಬಾಕ್ಸು ಅಂತ ಒಪ್ಕೊಂಡಿದ್ದಾರೆ. ಮಾತಾಡಿದೆ ನಾವೆಲ್ಲ ಹಿಂಗೆ ಜಾಸ್ತಿ ರೇಟಿಗೆ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳಿದ್ದಕ್ಕೆ 175 ಒಪ್ಕೊಂಡಿದ್ದಾರೆ ವಿತ್ ಪೆನೆಟ್ ಬಾಕ್ಸು. ಬೆಳಗಾವಿಗೆ ರೀಚ್ ಮಾಡಿಸ್ಬೇಕು. 20 kgವರೆಗೂ ಡೈಲಿ ರೆಗ್ಯುಲರಾಗಿ ತೊಗೊತಾರೆ. ಇಲ್ಲಿ ಬೆಳಗಾವಿ ನಿಯರೆಸ್ಟ್ ಇರೋರು ಇಮ್ಮಿಡಿಯೇಟ್ ಕೊಡ್ತೀನಿ ಅನ್ನೋರು ಯಾರಾದರೂ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ನನ್ನ ಮನೇಲಿ ಇದು ಬಂದು ಫಾರ್ಮಾಲಿನ್ನು. ಒಂದ್ಸಲಿ ನಾನು ಒಂದು ತುಂಬ ಹಿಂದೆ ಅನ್ಕೊತೀನಿ, ಒಬ್ಬರು ಫಾರ್ಮಾಲಿನ್ ಈ ಥರ ರೇಟ್ ತೋರಿಸ್ತೀನಿ ನೋಡಿ, 625 ರುಪೀಸ್ ಇದೆ. ಇವಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ಲ, ಜಸ್ಟ್ ಬಾಯಲ್ಲಿ ಹೇಳ್ಬಿಡ್ತಿದ್ದೆ ಎಷ್ಟಿದೆ ಅಂತ. ಹೇಳೋದಕ್ಕೆ ನಿಮಗೆ ತುಂಬ ದುರಾಸೆ, ಬೇಗ ಶ್ರೀಮಂತರಾಗ್ಬಿಡೋಣ ಅಂದ್ಬಿಟ್ಟು ಅಂತೆಲ್ಲ ಡೈಲಾಗ್ ಹೊಡ್ತಿದ್ರು. 50 ರೂಪಾಯಿಗೆ ಸಿಗುತ್ತಂತೆ ಫಾರ್ಮಾಲಿನ್ನು. ನನಗಂತೂ ಲ್ಯಾಬೋರು ಈ ಥರ ಮನೆಗೆ ರೀಚ್ ಮಾಡಿಸ್ತಾರೆ. 625 ರೂಪಾಯಿ MRP ರೇಟು ಇದೆ. ನಾನು ಇವಾಗೇನು ತೋರಿಸಿದ್ನೋ ಅದನ್ನೇ ಕೊಡ್ತಾರೆ, ಅದರಲ್ಲಿ ಏನು 1 ರೂಪಾಯಿ ಡಿಸ್ಕೌಂಟ್ ಕೊಡಲ್ಲ ಅವರು. ಸೊ ನಾನು ಅವ್ರು ಏನು ಇಸ್ಕೊತಾರೋ 625 ರೂಪಾಯೇ ಇಸ್ಕೊತೀನಿ. ನೀವೊಂದು 30 ರೂಪಾಯಿ ಜಾಸ್ತಿ ಕೊಡಿ ನನಗೆ ಡೆಲಿವರಿ ಚಾರ್ಜ್ ಆಗುತ್ತೆ ಅಂತಲೂ ಕೇಳಲ್ಲ. ಈ PP ಕವರು ಅಷ್ಟೇ 210 ರುಪೀಸು. 1-2 ಪೆನ್ ಬಾಕ್ಸಸ್ಸೇ ತರಿಸ್ತೀನಿ ನಾನು ಬಂಡಲ್ಲು. ನಾನು ಯಾವಾಗ 10-20 ತರಿಸ್ತೀನೋ ಆವಾಗ ನನಗೆ ಅದ್ರ ಮೇಲೆ ಒಂದು 50 ರೂಪಾಯಿ ಡಿಸ್ಕೌಂಟ್ ಸಿಗ್ಬೋದು. ಬಟ್ ಆದರೆ ನಾನು 10-20 ತರ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ಯಾವಾಗಲೂ ಬರೋ ಆರ್ಡರ್ಗೋಸ್ಕರ ಏನಕ್ಕೆ ವೇಸ್ಟ್ ಮಾಡೋದು, ದುಡ್ಡು ಇಟ್ಬಿಟ್ಟು ಇನ್ವೆಸ್ಟ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ನಾನು ಮಾಡಲ್ಲ. PP ಕವರ್ಗೆ 1-2 ಬಂಡಲ್ಲೇ ತರಿಸೋದ್ರಿಂದ ಅವ್ರು 210 ರುಪೀಸು ಇಸ್ಕೊತಾರೆ ನನ್ನ ಹತ್ರ. ನಾನು ಹೋಗೋದ್ರಿಂದ ಆವಾಗ ಅಲ್ಲಿಂದ ತೊಗೊಂಡು ಬಂದು ಕೊಡ್ತೀನಿ ಹೊರತು ಅದರಲ್ಲೇನೂ ಪ್ರೈಸಲ್ಲಿ ಡಿಫ್ರೆನ್ಸ್ ಇರೋಲ್ಲ. ನಾವು ಸ್ವಲ್ಪ KR ಮಾರ್ಕೆಟ್ ಕಡೆ ಹೋದರೆ ಕಡಿಮೆ ರೇಟಿಗೆ ಸಿಗುತ್ತೆ, ಬಟ್ KR ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲೇ ಒಂದು 300-400 ರೂಪಾಯಿ ಖರ್ಚಾಗೋಗ್ಬಿಡುತ್ತೆ ನಮಗೆ. ಇಲ್ಲಿ ಬಂದು 21 ಲೀಟ್ರ್ ನೀರಿಗೆ ಒಂದು 2 ಮುಚ್ಚಳ ಅಷ್ಟು ನಾವು ಫಾರ್ಮಾಲಿನ್ ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟಿದ್ದೆ. ಇದನ್ನು ಬಂದು ನಾನು 2 ಸಲ ಸ್ಪ್ರೇ ಮಾಡಿದೆ. ಇದು ಫಸ್ಟ್ ಟೈಮ್ ಸ್ಪ್ರೇ ಮಾಡೋವಾಗ ನೀವು ನೋಡ್ಬೋದು, ಗೋಡೆ ಆಗಿರಲಿ ಸ್ಕ್ರೀನ್ ಹಾಕಿದ್ದೀನಲ್ಲ ಅದಾಗಿರಲಿ, ಯಾವುದೇ ಒಂದು ಜಾಗನೂ ಒಂದು ಚೂರು ಬಿಡ್ದಿರಂಗೆ ಪ್ರತಿಯೊಂದು ಪ್ಲೇಸಲ್ಲೂ ನಾನು ಫಾರ್ಮಾಲಿನ್ ವಾಟರ್ನ ಹೊಡಿತಾ ಇದ್ದೀನಿ. ಒಂದು ಚೂರು ಎಲ್ಲೂ ಯಾವ ಜಾಗನೂ ಬಿಡ್ತಾ ಇಲ್ಲ, ಪ್ರತಿಯೊಂದು ಪ್ಲೇಸಲ್ಲೂ ಹೊಡಿತಾ ಇದ್ದೀನಿ. ಫುಲ್ಲು ಕಣ್ಣೂರಿ ಬಂದುಬಿಡ್ತು, ಅಂದರೆ ನಾನು ಸ್ವಲ್ಪ ಜಾಸ್ತಿ ಫಾರ್ಮಾಲಿನ್ ಸ್ಪ್ರೇ ಮಾಡ್ಕೊಂಡಿದ್ದೆ. ಮೇಲೆ ಫಾಲ್ ಸೀಲಿಂಗು ಹೊಡೆದೆ. ಇಲ್ಲಿ ಬಂದು ಒಂದು 3-4 ಬ್ಯಾಗ್ ಇಟ್ಟಿದ್ದೀನಿ. ಬ್ಯಾಗ್ ಇಟ್ಟೇ ಯಾಕೆ ಹೊಡಿತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಈ ಬ್ಯಾಗ್ಸ್ನ ನಾನು ನಾಳೆ ಟ್ರೈನಿಂಗೋಸ್ಕರ ಮಾತ್ರ ಯೂಸ್ ಮಾಡ್ಕೊತೀನಿ. ಟ್ರೈನಿಂಗಲ್ಲಿ ಮಶ್ರೂಮೇ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು 4 ಅಂದರೆ 2 ಬ್ಯಾಗ್ ಆಯಿಸ್ಟರ್ ಬ್ಯಾಗು, 2 ಬ್ಯಾಗು ಮಿಲ್ಕಿ ಬ್ಯಾಗು ಮಾತ್ರ ಇಟ್ಟು ರಿಮೈನಿಂಗ್ ಎಲ್ಲ ಡಿಸ್ಪೋಸ್ ಮಾಡಿಬಿಟ್ಟಿದ್ದೀನಿ. ಹೊಸ ಬ್ಯಾಗ್ಸ್ ಇಡಬೇಕು. ಇಲ್ಲಿ ನೋಡಿ, ಯಾವುದೇ ಫಾಲ್ ಸೀಲಿಂಗ್ ಜಾಗನೂ ಬಿಡ್ದಿರಂಗೆ ಪ್ರತಿಯೊಂದು ಪ್ಲೇಸಲ್ಲೂ ನಾನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಆಮೇಲೆ ಈ ಉಯ್ಯಾಲೆ ಕಟ್ಟಿದ್ದೀನಲ್ಲ ದಾರ, ಅದಕ್ಕೂ ಸಹ ನಾನು ಫಾರ್ಮಾಲಿನ್ ನೋಡ್ಕೊತಾ ಇದ್ದೀನಿ. ಇವಾಗ ರಿಸಲ್ಟ್ ನೋಡೋಣ. ನೋಡಿ, ಹುಳಗಳೆಲ್ಲ ಸತ್ತೋಗಿದೆ. ನೆಕ್ಸ್ಟು ಬಂದು ನಾನು ಎಲ್ಲೋ ಸ್ಟಿಕ್ಕಿ ಪೇಪರ್ನ ಸಹ ತರಿಸ್ತಾ ಇದ್ದೀನಿ. ಈ ಕಪ್ಚಿಟ್ಟೆ ಹುಳಗಳು ಅದ್ರ ಮೇಲೆ ಕೂತ್ಕೊಂಡು ಸತ್ತೋಗಲಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ಯಾವ ರೀತಿ ಇದೆ ಅಂತ ನೋಡೋಣ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಶುಕ್ರವಾರ ನನಗೆ ಬೆಳಗ್ಗೆ ಸಿಕ್ಕಿದ್ದು ಫಾರ್ಮಾಲಿನ್ನು. ಹೋಮ್ ಡೆಲಿವರಿ ಕೊಟ್ಟರು. ನಾನು ಗುರುವಾರ ಸಾಯಂಕಾಲ ಕೇಳಿದೆ, ಬಟ್ ಅವರು ಇಲ್ಲ, ಡೆಲಿವರಿ ಬಾಯ್ ಇಲ್ಲ ಅಂತ ಹೇಳ್ಬಿಟ್ರು. ಸೊ ಶನಿವಾರ ಬಂದು ನಾನು ಇವತ್ತು ಟ್ರೈನಿಂಗ್ ಇದೆ. ಇವತ್ತು ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಸಂಡೇ ನಾನು ಕೇಸಿಂಗ್ ಸಾಯಿಲ್ ಎಲ್ಲ ಇದ್ದಿದ್ದೆಲ್ಲ ಖಾಲಿ ಆಗೋಯಿತು. ಒಂದು 30 ಬ್ಯಾಗ್ಸ್ ಅಷ್ಟು ನಾನು ಆಲ್ರೆಡಿ ಈ ಸಂಡೇ ಅಲ್ಲ ಸ್ಯಾಟರ್ಡೇ ಈವ್ನಿಂಗ್ ಅಷ್ಟರಲ್ಲಿ ನಾನೆಲ್ಲ ಬ್ಯಾಗ್ಸು ಒಂದು 30 ಬ್ಯಾಗ್ಸ್ ಅಷ್ಟು ನಾನು ಆಲ್ರೆಡಿ ಬೆಡ್ಡಿಂಗ್ ರೆಡಿ ಮಾಡಿಬಿಟ್ಟಿದ್ದೀನಿ ಕೇಸಿಂಗ್ ಸಾಯಿಲ್ ಎಲ್ಲ ಹಾಕಿ.
ಮತ್ತು ಕೇಸಿಂಗ್ ಸಾಯಿಲ್ ಶಾರ್ಟೇಜ್ ಬಂದರೆ ಮಾರ್ನಿಂಗ್ ಸಂಡೇ ಹೋಗ್ಬಿಟ್ಟು ಕೇಸಿಂಗ್ ಸಾಯಿಲು ಕೋಕೋಪೀಟು ಎಲ್ಲ ತೊಗೊಂಡು ಬಂದು ಮತ್ತು ಇನ್ನೊಂದು 30+ ಬ್ಯಾಗ್ಸ್ ಇದ್ದಾವೆ ನನ್ನ ಹತ್ರ, ಅವನ್ನೆಲ್ಲ ಇವತ್ತು ಶಿಫ್ಟ್ ಮಾಡಬೇಕು. ಸೊ ಇದು ಫ್ರೆಶ್ ಬ್ಯಾಚು. ಇದು ನಾನು ಫಸ್ಟ್ ಟೈಮು ಮಿಲ್ಕಿ ಮಶ್ರೂಮ್ ಬ್ಯಾಚ್ ಮಾತ್ರನೇ ಹಾಕಿರೋದು. ಇದು ಪೂರ್ತಿ ಮಿಲ್ಕಿ ಮಶ್ರೂಮ್ ಬ್ಯಾಚು. ಹೇಳ್ತಾ ಮರ್ತೋಗ್ತೀನಿ, ಮತ್ತೆ ಹೇಳ್ಬಿಡ್ತೀನಿ. ಬೆಳಗಾವಿ ಸೈಡು 20 kg ರಿಕ್ವೈರ್ಮೆಂಟ್ ಇದೆ. ಆಯಿಸ್ಟರ್ ಮಶ್ರೂಮು ಅಥವಾ ಮಿಲ್ಕಿ ಮಶ್ರೂಮ್ ನೀವು ಯಾವುದೇ ಬೆಳೀತಾ ಇದ್ದರೂ ಇವರು ಆಲಿನ್ ಡೈರಿಗೆಲ್ಲ ಸಪ್ಲೈ ಮಾಡ್ತಾ ಇವರು ಆಯಿಸ್ಟರ್ ಮಶ್ರೂಮ್ನ ಸಪ್ಲೈ ಮಾಡೋಣ ಅಂತ ಇದ್ದಾರೆ. ವಿತ್ ಪೆನೆಟ್ ಬಾಕ್ಸು 175 ರುಪೀಸು ಕೊಡೋದಕ್ಕೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಅವ್ರ ಹತ್ರ. ಬೆಳಗಾವಿಗೆ ರೀಚ್ ಮಾಡಿಸ್ಬೇಕು. ಯಾರಿಗಾದರೂ 20 kg ಆಲ್ರೆಡಿ ಪ್ರೊಡಕ್ಷನ್ ಇದ್ದು ಕೊಡ್ತೀನಿ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇದು ಇವಾಗ ಪ್ರೆಸೆಂಟ್ ಇರೋ ಕೇಸಿಂಗ್ ಸಾಯಿಲು ಖಾಲಿ ಆಗಿಬಿಟ್ಟಿರೋದ್ರಿಂದ ಈ 30 ಬ್ಯಾಗ್ಸ್ ಅಷ್ಟೇ ಇಟ್ಟಿದ್ದೀನಿ. ಇವಾಗ ನಾನು ಕೇಸಿಂಗ್ ಸಾಯಿಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ತಣ್ಣಗಾದ್ಮೇಲೆ ಇನ್ನೊಂದು 30+ ಬ್ಯಾಗ್ಸ್ ಇಡ್ತೀನಿ. ಇದು ಪೂರ್ತಿಯಾಗಿ ಮಿಲ್ಕಿ ಮಶ್ರೂಮ್ ಬ್ಯಾಚೇ ಇಡ್ತಾ ಇದ್ದೀನಿ. ಒಂದು 8ರಿಂದ 10 ಮಾತ್ರ ಆಯಿಸ್ಟರ್ ಮಶ್ರೂಮ್ ಬ್ಯಾಗ್ ಇಡ್ತೀನಿ. ನೆಕ್ಸ್ಟ್ ಇನ್ನು ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಇನ್ನು ನಾನು ಮತ್ತೆ ಆಯಿಸ್ಟರೇ ಬೆಳಿತೀನಿ. ಇದೊಂದು ಬ್ಯಾಚ್ ಮಾತ್ರ ಮಿಲ್ಕಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಫ್ಯೂಚರ್ ವೀಡಿಯೋಸಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ಇವತ್ತು ಹೋಗಿ ನಾನು ಸ್ವಲ್ಪ ಪಾಟ್ಸು ಖರೀದಿ ಮಾಡಿದೆ. ಅಂದರೆ ಇಂಡೋರ್ ಪ್ಲ್ಯಾಂಟ್ಸು ಮನೆ ಒಳಗಡೆ ಇಟ್ಕೊಳೋ ಅಂಥದ್ದು ಮತ್ತು ಇದು ನನಗೆ ಕರ್ಬೇವಿನ ಸೊಪ್ಪು ಇವೆಲ್ಲ ತೊಗೊಳ್ಬೇಕಂತ, ದೊಡ್ಡ ಪತ್ರೆ ತೊಗೊಬೇಕು ಅಂತ, ಪುದೀನ, ಮನಿ ಪ್ಲ್ಯಾಂಟು ಇವೆಲ್ಲ ತೊಗೊಳ್ಬೇಕಂತ ತುಂಬ ದಿನದಿಂದ ಇತ್ತು. ಮತ್ತು ಚೀಬೆಕಾಯಿ ಗಿಡನೂ ತೊಗೊಂಡು ಬಂದಿದ್ದೀನಿ. ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಇಲ್ಲೇ ಇಡೋಣ ಅಂತ. ಮೇಯ್ನ್ ಏನಂದರೆ ಮಶ್ರೂಮ್ಗೆ ಫಾಗರ್ ಆನ್ ಮಾಡೋದ್ರಿಂದ ಕೆಳಗಡೆ ವೇಸ್ಟ್ ವಾಟ್ರ್ ಹೋಗುತ್ತಲ್ಲ, ಅಂದರೆ ವಾಟ್ರ್ ಎಲ್ಲ ವೇಸ್ಟಾಗಿ ಹೋಗೋ ಬದಲಿಗೆ ಈ ಗಿಡಗಳಿಗೂ ಆಗುತ್ತೆ ಅನ್ನೋದು ಉದ್ದೇಶದಿಂದ ನಾನು ಇಲ್ಲಿ ಗಿಡಗಳನ್ನ ಇಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಗಿಡದಿಂದ ಹಿಡಿದು ಕೆಲವೊಂದು ಗಿಡಗಳನ್ನ ಇಟ್ಟಿದ್ದೀನಿ. ಇದೇ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕಾಗಿ.